ನಮಸ್ಕಾರ ಸ್ನೇಹಿತರೆ. ನಾಯಕ ನಟರಿಗೆ ಎಷ್ಟೇ ವಯಸ್ಸಾದರೂ ಹೀರೋ ಆಗಿಯೇ ನಟಿಸುತ್ತಾರೆ. ತಮ್ಮ ಮಗಳ ವಯಸ್ಸಿನ ನಟಿಯರ ಜೊತೆ ರೊಮ್ಯಾನ್ಸ್ ಮರಸುತ್ತುವುದು ಮಾಡ್ತಿರ್ತಾರೆ. ಈ ಬಗ್ಗೆ ಆಗಾಗ್ಗೆ ಚರ್ಚೆ ನಡೆಯುತ್ತಿರುತ್ತದೆ. ಕೆಲವೊಮ್ಮೆ ನಟಿಯರು ಈ ಕುರಿತು ಚಕಾರ ಎತ್ತಿರುವುದು ಇದೆ. ರಜನಿಕಾಂತ್, ಚಿರಂಜೀವಿ ಸೇರಿದಂತೆ ಕೆಲ ಸೀನಿಯರ್ ನಟರು ಬಹಳ ಚಿಕ್ಕ ವಯಸ್ಸಿನ ನಟಿಯರ ಜೊತೆ ಜೋಡಿಯಾಗಿ ನಟಿಸಿರುವುದು ಉಂಟು. ಇದೀಗ ನಟ ಉಪೇಂದ್ರ ಕೂಡ ಇದೇ ಹಾದಿಯಲ್ಲಿದ್ದಾರೆ. ತನಗಿಂತ ಬರೋಬ್ಬರಿ 30 ವರ್ಷ ಚಿಕ್ಕ ಹುಡುಗಿಯ ಜೊತೆ ನಟಿಸೋಕೆ ಮುಂದಾಗಿದ್ದಾರೆ. ತಮ್ಮ ಮುಂದಿನ ಚಿತ್ರಕ್ಕೆ ಸ್ವತಃ ಉಪೇಂದ್ರ ಆ ನಟಿಯನ್ನ ಆಯ್ಕೆ ಮಾಡಿದ್ದಾರೆ. ಯುಐ ಬಳಿಕ ಒಪ್ಪಿ ನಟನೆಯ ಯಾವುದೇ ಕನ್ನಡ ಸಿನಿಮಾ ಬಿಡುಗಡೆ ಸಜ್ಜಾಗಿಲ್ಲ. ಆಗಸ್ಟ್ 15ಕ್ಕೆ ಬರಬೇಕಿದ್ದ 45 ಸಿನಿಮಾ ರಿಲೀಸ್ ಮತ್ತೆ ತಡವಾಗುವ ಸಾಧ್ಯತೆ ಇದೆ. ಇನ್ನು ಬುದ್ಧಿವಂತ 2 ಹಾಗೂ ತ್ರಿಶೂಲಂ ಸಿನಿಮಾಗಳು ತೆರೆಗೆ ಬರುವುದೇ ಅನುಮಾನ ಎನ್ನುವಂತಿದೆ. ಇನ್ನು ತೆಲುಗು ಹಾಗೂ ತಮಿಳು ಸಿನಿಮಾಗಳಲ್ಲಿ ರಿಯಲ್ ಸ್ಟಾರ್ ಬ್ಯುಸಿ ಆಗಿದ್ದಾರೆ. ರಜನಿಕಾಂತ್ ಜೊತೆ ಉಪ್ಪಿ ನಟಿಸಿರುವ ಕೂಲಿ ಸಿನಿಮಾ ಬಿಡುಗಡೆ ಸಜ್ಜಾಗುತ್ತಿದೆ. ಆಗಸ್ಟ್ 15 ಈ ಸಿನಿಮಾ ತೆರೆಗೆ ಬರ್ತಿದೆ. ಕನ್ನಡದಲ್ಲಿ ಸದ್ಯಕ್ಕೆ ಯಾವುದೇ ದೊಡ್ಡ ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಕಿರಣ್ ತೊಟ್ಟಂಬೈಲು ನಿರ್ದೇಶನದಲ್ಲಿ ಕೆಂಪೇಗೌಡ ಬಯೋಪಿಕ್ ನಲ್ಲಿ ರಿಯಲ್ ಸ್ಟಾರ್ ನಟಿಸುವ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ತೆಲುಗಿನಲ್ಲಿ ರಾಮ್ ಪೋತಿನೇನಿ ನಟನೆಯ ಹೊಸ ಚಿತ್ರಕ್ಕೆ ಒಪ್ಪಿ ಆಯ್ಕೆ ಹಾಕಿದ್ದಾರೆ. ಇದೆಲ್ಲದರ ನಡುವೆ ನಾಗಣ್ಣ ನಿರ್ದೇಶನದಲ್ಲಿ ಭಾರ್ಗವ ಎಂಬ ಸಿನಿಮಾ ಒಪ್ಪಿಕೊಂಡಿದ್ದಾರೆ. ಭಾರ್ಗವ ಚಿತ್ರದಲ್ಲಿ ಉಪೇಂದ್ರಗೆ ನಾಯಕಿಯಾಗಿ ಅಂಕಿತಾ ಅಮರ್ ಆಯ್ಕೆಯಾಗಿದ್ದಾರೆ. ನಮ್ಮನೆ ಯುವರಾಣಿ ಕಿರುತೆರೆ ಧಾರಾವಾಹಿಯಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಅಂಕಿತಾ ಬಳಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದರು. ಇಬ್ಬನಿ ತಬ್ಬಿದ ಇಳಿಯಲಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿ ಮೋಡಿ ಮಾಡಿದ್ದರು. ಈ ಚಿತ್ರದಲ್ಲಿ ಅಂಕಿತಾ ನಟನೆ ನೋಡಿ ಉಪೇಂದ್ರ ಭಾರ್ಗವ ಚಿತ್ರಕ್ಕೆ ಆಯ್ಕೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಸೂರಪ್ಪ ಬಾಬು ಭಾರ್ಗವ ಚಿತ್ರಕ್ಕೆ ಹಣ ಹೂಡುತ್ತಿದ್ದಾರೆ. ಉಪ್ಪಿ ನಾಗಣ್ಣ ಕಾಂಬಿನೇಷನ್ ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿವೆ. ಹಾಗಾಗಿ ಇದೀಗ ಹೊಸ ಸಿನಿಮಾ ಕುತೂಹಲ ಮೂಡಿಸಿದೆ. ಭಾರ್ಗವ ಚಿತ್ರಕ್ಕೆ ಎ ವೈಲೆಂಟ್ ಫ್ಯಾಮಿಲಿ ಮ್ಯಾನ್ ಎಂಬ ಟ್ಯಾಗ್ ಲೈನ್ ಕೂಡ ಇದೆ. ಉಪ್ಪಿ ಜೋಡಿಯಾಗಿ ನಟಿಸುವ ಅವಕಾಶ ಸಿಕ್ಕಿರುವುದಕ್ಕೆ ಅಂಕಿತಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಸದ್ಯ ಉಪೇಂದ್ರ ಹಾಗೂ ಅಂಕಿತಾ ಅಮರ್ ವಯಸ್ಸಿನ ಅಂತರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆದಿದೆ. ಹೆಚ್ಚು ಕಡಿಮೆ ಇಬ್ಬರ ನಡುವೆ 30 ವರ್ಷ ವಯಸ್ಸಿನ ಅಂತರವಿದೆ. ತಮ್ಮ ಮಗಳ ವಯಸ್ಸಿನ ನಟಿ ಜೊತೆ ಉಪ್ಪಿ ರೊಮ್ಯಾನ್ಸ್ ಮಾಡ್ತಾರಾ ಎಂದು ಕೆಲವರು ಟ್ರೋಲ್ ಮಾಡ್ತಿದ್ದಾರೆ. ಚಿತ್ರದಲ್ಲಿ ನಾಯಕಿ ಅಲ್ಲ, ಬದಲಿಗೆ ತಂದೆ ಮಗಳ ಪಾತ್ರಗಳಲ್ಲಿ ನಟಿಸುತ್ತಿರಬಹುದು ಎಂದು ನೆಟ್ಟಿಗರು ವ್ಯಂಗ್ಯ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಇವರಿಬ್ಬರ ಜೋಡಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.